ನಮಸ್ಕಾರ. ಈ ಟಿವಿಯ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮದ 447ನೇ ತರಗತಿಗೆ ಆತ್ಮೀಯ ಸ್ವಾಗತ. ಪಾದದ ಕೀಲು ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು. ತಾವು ಪಾದದ ರಚನೆಯನ್ನು ಗಮನಿಸಿದ್ರೆ ನಮ್ಮಲ್ಲಿ ಇಲ್ಲಿದೆ ದ ಆರ್ಚ್ ಆಫ್ ದಿ ಫುಟ್, ಪಾದದ ಕಮಾನು. ಈ ಪಾದದ ಕಮಾನು ಯಾವುದು ಮೀಡಿಯಲ್ ಆರ್ಚ್, ಒಳ ಬದಿಯಲ್ಲಿರ್ತಕ್ಕಂತಹ ಈ ಕಮಾನು, ಇದು ಬಹಳ ಅದ್ಭುತವಾದಂತಹ ಕೆಲಸವನ್ನು ಮಾಡುತ್ತೆ. ನಾವು ಎಲ್ಲ ಚಲನೆಯಲ್ಲಿ, ನಾವು ಓಡುವಾಗ, ಕುಣಿಯುವಾಗ ಬರ್ತಕ್ಕಂಥ ಒತ್ತಡ, ಆ ಒತ್ತಡವನ್ನು ಬಹುಪಾಲು ಹೀರಿಕೊಳ್ಳೋದ್ರಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸಿದೆ. ಆ್ಯಕ್ಟ್ಸ್ ಆಸ್ ಎ ಶಾಕ್ ಅಬ್ಸಾರ್ಬರ್, ಲೀವ್ ಸ್ಪ್ರಿಂಗ್ ಇನ್ ಎ ಆಟೋಮೊಬೈಲ್. ಅಲ್ಲಿರ್ತಕ್ಕಂಥ ಸ್ಪ್ರಿಂಗ್ ಹೇಗೆ ಒತ್ತಡವನ್ನು ಹೀರಿಕೊಳ್ಳುತ್ತೋ ಹಾಗೆ ಇದು ಸಹ ನಮಗೆ ಇತರೆ ಅಂಗಾಂಗಗಳಿಗೆ ಉಂಟಾಗತಕ್ಕಂತಹ ಒತ್ತಡವನ್ನು ಸಾಕಷ್ಟು ಮಟ್ಟಿಗೆ ಕಡಿಮೆ ಮಾಡುತ್ತೆ. ಹಾಗಾಗಿ ಆರ್ಚ್ ಆಫ್ ದಿ ಫುಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಂತಹ ಒಂದು ಅದ್ಭುತ ವ್ಯವಸ್ಥೆಯನ್ನು ನಾವು ಸರಿಯಾದ ರೀತಿಯಲ್ಲಿ ಇಟ್ಕೋಬೇಕಾದ್ರೆ ಅದಕ್ಕೆ ಒಳ್ಳೆಯ ಒಂದು ಚಾಚುವಿಕೆಯನ್ನು, ಆ ಚಲನಾ ಸಾಮರ್ಥ್ಯವನ್ನು ಕೊಡ್ತಕ್ಕಂಥದ್ದು ಅಗತ್ಯ ಆಗುತ್ತೆ. ಈಗ ನಾವು ನೋಡ್ತಕ್ಕಂಥದ್ದು ವೀರಾಸನ. ಮತ್ತು ವೀರಾಸನದಲ್ಲಿ ಯಾವುದೇ ಒಂದು ಆಧಾರಗಳಿಲ್ಲದೆ ಹೇಗೆ ವೀರಾಸನ ಮಾಡೋದು, ಮತ್ತು ಈ ಪಾದದ ಕೀಲಿಗೆ ಇನ್ನೂ ತೀಕ್ಷ್ಣತರವಾದಂತಹ ಚಾಚುವಿಕೆಯನ್ನು ಹೇಗೆ ಕೊಡೋದು, ಇವುಗಳನ್ನು ಗಮನಿಸೋಣ. ಮೊದಲಿಗೆ ಸ್ವಸ್ತಿಕಾಸನದಿಂದ ಎರಡೂ ಕಾಲುಗಳನ್ನು ಮುಂದಕ್ಕೆ ಚಾಚಿ, ಸ್ಟ್ರೆಚ್ ಬೋತ್ ಲೆಗ್ಸ್ ಫಾರ್ವರ್ಡ್. ಬಲಗಾಲನ್ನು ಪಕ್ಕಕ್ಕೆ ಮಡಚಿ, ನಂತರ ಎಡಗಾಲನ್ನು ಸಹ ಮಡಚಿ. ಇದು ವೀರಾಸನವನ್ನು ಯಾವುದೇ ಒಂದು ಪರಿಕರಗಳ ಸಹಾಯ ಇಲ್ಲದೆ ಮಾಡತಕ್ಕಂತಹ ಒಂದು ಸಾಂಪ್ರದಾಯಿಕ ಕ್ರಮ. ಈಗಾಗಲೇ ಈ ವೀರಾಸನವನ್ನು ಹೇಗೆ ಮಂಡಿಯ ಕೀಲಿನ ಪೆಡಸುತನ ಇದ್ದರೆ ಹೇಗೆ ಮಾಡಬೇಕು, ಪಾದದ ಕೀಲಿನ ಪೆಡಸುತನ ಇದ್ದರೆ ಹೇಗೆ ಮಾಡಬೇಕು, ಇದನ್ನು ನಾವು ಗಮನಿಸಿದ್ದೀವಿ. ಪಾದ ಒಂದು ಸ್ವಲ್ಪ ಆಚೆ ತೆಗೀರಿ, ಹಾಗೆ ನೇರವಾಗಿ ಕೂತಿರಬೇಕು. ಆದರೆ ಒಮ್ಮೆ ಈ ಕೀಲುಗಳ ಚಲನಾ ಸಾಮರ್ಥ್ಯ ಒಳ್ಳೆಯ ಮಟ್ಟವನ್ನು ತಲುಪಿದ್ರೆ ಈ ವೀರಾಸನವನ್ನು ಹೀಗೆ ಸಾಂಪ್ರದಾಯಿಕವಾದಂಥ ರೀತಿಯಲ್ಲಿ ಮಾಡ್ಬೋದು. ಮತ್ತು ಇದರ ಸುಮಾರು 2 ರಿಂದ 3 ನಿಮಿಷದಷ್ಟು ಕಾಲ ವಿರಮಿಸಬಹುದು. ಆರಂಭಿಕ ಹಂತದಲ್ಲಿ ಪ್ರಾಯಶಃ ಒಂದು 30 ಸೆಕೆಂಡ್ ಮಾಡಿ ವಿರಮಿಸಿ, ಮತ್ತು ಅಭ್ಯಾಸ ಆಗ್ತಾ ಆಗ್ತಾ ಸುಮಾರು 2 ರಿಂದ 3 ನಿಮಿಷ ಆರಾಮವಾಗಿ ಇರ್ಬೋದು. ಇದು ಪಾದಗಳಿಗೆ ಅಷ್ಟೇ ಅಲ್ಲ, ಇಡೀ ತೊಡೆಯ ಭಾಗ, ಕಾಲಿನ ಭಾಗ, ಇವುಗಳಿಗೆಲ್ಲ ಬಹಳ ಒಳ್ಳೆಯ ಒಂದು ಚೈತನ್ಯವನ್ನು ನೀಡತಕ್ಕಂಥ ಆಸನ. ಈಗ ಇದೇ ಆಸನದಲ್ಲಿ ವಿಶೇಷವಾಗಿ ಈ ಪಾದದ ಕೀಲಿಗೆ ಇನ್ನೂ ತೀಕ್ಷ್ಣತರವಾದಂತಹ ಚಲನೆ ಮತ್ತು ಪಾದದ ಈ ಎಲ್ಲ ಸೂಕ್ಷ್ಮತರ ಕೀಲುಗಳು ಇಲ್ಲಿರ್ತಕ್ಕಂತಹ ಅವುಗಳಿಗೆ ಇನ್ನೂ ಹೆಚ್ಚಿನ ಒಂದು ಸಾಮರ್ಥ್ಯವನ್ನು ಕೊಡುವ ಕ್ರಮವನ್ನು ಸಹ ನಾವು ಈಗ ಗಮನಿಸೋಣ. ಮೊದಲಿಗೆ 2 ಕಾಲುಗಳನ್ನು ಮುಂದಕ್ಕೆ ಚಾಚಿ, ಬಲಗಾಲು ಅರ್ಧ ವೀರಾಸನ, ಬಲಗಾಲನ್ನು ವೀರಾಸನದಲ್ಲಿ ಮಡಚಿ, ಒಂದು ಬ್ಲ್ಯಾಂಕೆಟನ್ನು ಹೀಗೆ ಮಡಚೋದು, ಮಡಚಿ ಮಂಡಿ ಕೆಳಗಡೆ ಇಟ್ಕೊಳ್ಳೋದು. ನೇರವಾಗಿ ಕೂತ್ಕೋಬೇಕು. ಮಂಡಿ ಕೆಳಗೆ ಇಟ್ಟ ತಕ್ಷಣವೇ ನೋಡಿ, ಇಲ್ಲಿ ಇನ್ನೂ ತೀಕ್ಷ್ಣತರವಾದಂತಹ ಚಾಚುವಿಕೆ ಲಭ್ಯ ಆಗುತ್ತೆ. ಮತ್ತು ಈ ಸೋಲ್ ಆಫ್ ದಿ ಫುಟ್, ಇದು ಸಹ ಹೆಚ್ಚಿನ ಒಂದು ಕೆಳಮುಖ ಚಲನೆ, ಅಲ್ಲಿರ್ತಕ್ಕಂತಹ ಎಲ್ಲ ಕೀಲುಗಳು ಒಂದು ಒಳ್ಳೆಯ ಒಂದು ಚಲನೆಯನ್ನು ಪಡ್ಕೊಳ್ಳುತ್ತೆ. ಆಲ್ ದಿ ಇಂಟ್ರಿಕೇಟ್ ಜಾಯಿಂಟ್ಸ್ ಹಿಯರ್ ದೇ ಗೆಟ್ ಎ ಗುಡ್ ಆ್ಯಕ್ಟಿವೇಶನ್. ಅದಕ್ಕೆ ಹೀಗೆ ಮಂಡಿಯ ಕೆಳಗಡೆ ಒಂದು ಬ್ಲ್ಯಾಂಕೆಟನ್ನು ಮಡಚಿ ಇಟ್ಕೋಬೇಕು, ಕೂತ್ಕೋಬೇಕು. ಆದರೆ ಯಾರಿಗೆ ವೀರಾಸನವನ್ನು ಆಧಾರವಿಲ್ಲದೆ
ಮಾಡೋದಕ್ಕೆ ಸಾಧ್ಯ ಇಲ್ವೋ ಅಂಥವರು ಇವುಗಳನ್ನು ಅಭ್ಯಾಸ ಮಾಡಬಾರ್ದು. ಅದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಅದಕ್ಕೆ ಪ್ರಾಯಶಃ ಮೊದಲು ನಾವು ಆಗಲೇ ಹಂತವಾಗಿ ಹೇಗೆ ಅಭ್ಯಾಸ ಮಾಡಬೇಕು ಅಂತ ತೋರಿಸ್ತಾ ಬಂದಿದ್ದೀವಿ. ಆ ಎಲ್ಲ ಹಂತಗಳನ್ನು ಕ್ಷೇಮಕರವಾದಂಥ ರೀತಿಯಲ್ಲಿ ಅಭ್ಯಾಸ ಮಾಡಿ ಸ್ವಲ್ಪ ಆ ಕೀಲಿನ ವ್ಯವಸ್ಥೆ, ಸ್ನಾಯು ವ್ಯವಸ್ಥೆ ಇವುಗಳೆಲ್ಲ ಹೊಂದ್ಕೋಬೇಕು. ನಂತರ ಈ ಥರದ ಚಲನೆಗಳನ್ನು ಪ್ರಯತ್ನಿಸಬೇಕು. ಇದು ಪಾದದ ಕೀಲಿಗೆ ಮತ್ತು ಇಡೀ ಪಾದದ ವ್ಯವಸ್ಥೆಗೆ ಬಹಳ ಒಂದು ತೀಕ್ಷ್ಣತರವಾದಂತಹ ಉಪಯುಕ್ತವಾದಂಥ ಒಂದು ಚಲನೆಯನ್ನು ಕೊಡುತ್ತೆ. ಈಗ ಬಲಗಾಲನ್ನು ಮುಂದಕ್ಕೆ ಚಾಚಿ ಎಡಗಾಲನ್ನು ಮಡಚಿ ಇಲ್ಲಿ ಮಂಡಿ ಮೇಲಕ್ಕೆ ಎತ್ತಬೇಕು, ಮಂಡಿಯನ್ನು ಒತ್ತಬೇಕು, ನೇರವಾಗಿ ಕೂತ್ಕೋಬೇಕು. ಮಂಡಿಯನ್ನು ಮೇಲಕ್ಕೆ ಎತ್ತಿರೋದ್ರಿಂದ ಆ ಚಾಚುವಿಕೆ ಪಾದದ ಕೀಲಿಗೆ ತಾನಾಗಿ ಲಭ್ಯ ಆಗುತ್ತೆ. ಇಟ್ ಗೆಟ್ಸ್ ಎ ಫರ್ದರ್ ಗುಡ್ ಸ್ಟ್ರೆಚ್. ಸೊ ಇಟ್ಸ್ ಎ ವೆರಿ ಎಫೆಕ್ಟಿವ್ ವೇ ಆಫ್ ಮೊಬಿಲೈಸಿಂಗ್ ದಿ ಆ್ಯಂಕಲ್ ಜಾಯಿಂಟ್ ಇನ್ ಎ ವೆರಿ ಎಫೆಕ್ಟಿವ್ ವೇ. ಇಂತಹ ಒಂದು ಚಲನೆಗಳನ್ನು ಆರಂಭಿಕ ಹಂತದಲ್ಲೇ ಯಾರೂ ಅಭ್ಯಾಸ ಮಾಡಲಿಕ್ಕೆ ದುಸ್ಸಾಹಸವನ್ನು ಮಾಡಬಾರ್ದು. ಇದು ಬಹಳ ಎಚ್ಚರಿಕೆ ಅಗತ್ಯ. ಈಗ ನಿಧಾನವಾಗಿ ಕಾಲನ್ನು ಮುಂದಕ್ಕೆ ಚಾಚಿ ಸ್ವಸ್ತಿಕಾಸನದಲ್ಲಿ ನೇರವಾಗಿ ಕುಳಿತುಕೊಳ್ಳಿ.